ध्यान आवाहन षोडश उपचार पूजान्यतमुखविश्यमान् तदाङ्गादिर्विघ्नं प्रथमाप्त्यर्थं भवत्सुवस्त्र तत्सर्वं भर्गो देवस्य धीमहि धियो यो नः प्रचोदयात् इन्द्रं ब्रह्मपूर्वस्थ दूर ಹೇಳ್ತೀಗ ನಮ್ಮ ಬೇಗ ಓಡ ಬೇಗ ಅಟೆಂಡ್ ಮಾಡ್ತೀಯಾ ಹೊಡಿಯಕಲ್ಲ ಓಡ ಹಿಂಗೆ ಅದನ್ನ ಬಿಡು ಆಗಮನಾರ್ಪಂತು ದೇವಾನಾಂ ಗಮನಾರ್ಪಂತು ರಾಕ್ಷಸಾಂ ಪೂರ್ವೇ ಅಟ್ಟಾವರಂ ತತ್ರಾಹ ದೇವತಾಕ್ವಾರಲಾಂಛನಾತ್ ಇತಿ ಧಾರಾಪಾನ ವ್ಯಾನ ಧ್ಯಾನ ಸಮಾನಃ महागणपति देवताभ्योर्मः ध्यानं वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा अगायन पुष्पाकं भूतगणाधिसेविता कपित्तजम्बो पराहारभक्षिता उमास्तं शोकविनाशकारणं नमामि विघ्नेश्वर बालपङ्कजम् ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ನಾವೆಲ್ಲರೂ ತುಂಬಾ ಚೆನ್ನಾಗಿದ್ವಿ. ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಏನಪ್ಪ ವಿಡಿಯೋನ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೋತೀರಾ? ಹೌದು, ಹೊಸಮನೆ ಗೃಹ ಪ್ರವೇಶದ ವ್ಲಾಗ್ನ ನಾನು ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ತಿಂಗಳಾಯ್ತಾ ಆಯಿತು. ಆಲ್ರೆಡಿ 1 ತಿಂಗಳಾಯಿತು ನಾವು ಹೊಸಮನೆ ಗೃಹ ಪ್ರವೇಶ ಮಾಡಿ. ಸೊ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮೇ ಇಲ್ಲ, ಹಾಗೆ ವಿಡಿಯೋ ಮಾಡೋದಕ್ಕೂ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇರಲಿಲ್ಲ. ನಿಮ್ಮೆಲ್ರಿಗೂ ಇದು ಅರ್ಥ ಆಗುತ್ತೆ ಅನ್ಕೋತೀನಿ. ಯಾಕಂತಂದರೆ ಇಬ್ಬರು ಮಕ್ಕಳು ಇರೋದ್ರಿಂದ ನನ್ನ ಕೈಲಿ ವಿಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ಬಟ್ ಆದರೂ ಈ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಓಕೆನಾ? ಇದು ಬಂದು ಡಿಸೆಂಬರ್ 7 ಮತ್ತು 8 ನಮ್ಮನೆ, ಅಂದರೆ 7ನೇ ತಾರೀಕು ಮತ್ತು 8ನೇ ತಾರೀಕು ನಮ್ಮನೆ ಹೊಸಮನೆ ಗೃಹ ಪ್ರವೇಶ ಆಗಿದ್ದು. ಇದು 7ನೇ ತಾರೀಕು ನೈಟು ಹೋಮ ಮಾಡಿಸಿದ್ವಲ್ಲ ಆ ವಿಡಿಯೋ. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಡಿಯೋನ ಪೂಜಾರರು ಮಂತ್ರ ಹೇಳ್ತಿದ್ರಲ್ಲ, ಸೊ ಅದನ್ನೇ ಹಾಕಿ ಹಾಗೆ ರಾ ವಿಡಿಯೋನೇ ಹಾಕಿದ್ದೀನಿ. ಅದಾದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇದು ಬಂದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಇಲ್ಲಿ ಹಾಲು ಉಗ್ಸೋಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಮತ್ತೆ ಫ್ರೆಶ್ ಅಪ್ ಆಗಿ ಗಂಗಮ್ಮನ ತರಬೇಕು ಅಂತ ಹೋಗಿ ಗಂಗಮ್ಮನ್ನೆಲ್ಲ ತೊಗೊಂಬಂದು ಗೃಹ ಪ್ರವೇಶ ಮಾಡಿ, ಹಸು ಮತ್ತು ಕರು ಅದನ್ನು ಸಹ ಮನೆ ಒಳಗೆ ತರಿಸಿ ಗೃಹ ಪ್ರವೇಶ ಮಾಡಿ, ಆಮೇಲೆ ಇವಾಗ ಹಸುವಿನ ಒಳಗಡೆ ಕರ್ಕೊಂಬಂದಿರ್ತಾರಲ್ಲ, ಅದೇ ಹಸುವಿನ ಹಾಲನ್ನ, ಅಂದರೆ ಹಸು ಕರು ಎರಡೂ ಇರೋ ಅಮ್ಮ ಮತ್ತು ಮಗು ಅನ್ನೋ ಥರ ಕರ್ಕೊಂಬಂದಿರ್ತಾರಲ್ವ, ಅದೇ ಹಸುವಿನ ಹಾಲನ್ನ ಕರೆದು ಅದೇ ಹಾಲಲ್ಲಿ ಹಾಲು ಉಗ್ಸೋದಲ್ವ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಗಂಗಮ್ಮನ ತಂದು ಪೂಜೆ ಮಾಡಿ, ಗಂಗಮ್ಮನ ಪೂಜೆ ಮಾಡಿಕೊಂಡು ಊರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡ್ಕೊಂಬಂದು, ಹಾಗೆ ಇವಾಗ ಗೃಹ ಪ್ರವೇಶ ಎಲ್ಲ ಮಾಡಿ ಇವಾಗ ನಾನು ಮತ್ತು ಯಜಮಾನ್ರಿಬ್ಬರು ಸಹ ಹಾಲು ಉಗ್ಸೋಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ರೆಡಿ ಮಾಡಿದರು. ಒಲೆ ಅಂದರೆ ಗ್ಯಾಸ್ ಸ್ಟವ್ ಇದ್ರೂ ಬಟ್ ಸ್ಟವಲ್ಲಿ ಒಲೆ ಉರಿ ಹಾಕ್ಸಲ್ಲ ಅಲ್ವಾ, ಈ ಥರ ಇಟ್ಟೆ ಅಲ್ವಾ ಮೊದಲನೇ ಸಲ ಪೂಜೆ ಮಾಡಿಸೋದು. ಸೊ ಹಾಗಾಗಿ ಪೂಜೆ ಮಾಡ್ತಾಯಿದ್ದೀವಿ ನಾನು ಮತ್ತು ಯಜಮಾನ್ರು ಇಬ್ಬರೂ. ಇವಾಗ 8ನೇ ತಾರೀಕು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದರಿಂದ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು ಐನೋರು. ಇದು ಬಂದು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ದಂಥದ್ದು. ಇದು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂತಂದರೆ ಮನೇಲಿ ಪೂಜೆ ಅದು ಇದು ಎಲ್ಲ ಕೆಲಸ ಇದ್ದಿದ್ದರಿಂದ ನನ್ನ ಕೈಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಯಾರ್ಯಾರು ವಿಡಿಯೋ ಮಾಡಿದರು, ಯಾರ್ಯಾರು ಸೆಂಡ್ ಮಾಡಿದ್ದಾರೆ ಅದನ್ನೆಲ್ಲ ವಿಡಿಯೋನ ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೆ
ಇದು ನಿಜವಾಗ್ಲೂ ನಮ್ಮ ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದಕ್ಕೆ ಅಥವಾ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಅಂದರೆ ನಾವು ನಿಜವಾಗ್ಲೂ ಅದು ನಮಗೆ ಗೊತ್ತು. ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ಸೊ ಹಂಗಾಗಿ ಇದು ನಮ್ಮ ನಿಜವಾಗ್ಲೂ ಕನಸಿನ ಮನೆ. ಈ ಮನೆ ಗೃಹ ಪ್ರವೇಶ ನನಗಾಗಲಿ, ನಮ್ಮ ಯಜಮಾನ್ರಿಗಾಗಲಿ ಅಥವಾ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅಣ್ಣ, ನಮ್ಮ ಅಕ್ಕ, ಎಲ್ರಿಗೂ ತುಂಬ ಅಂದರೆ ತುಂಬ ಕನಸಿಟ್ಕೊಂಡಿದ್ದಂಥ ಮನೆ ಅಂತಲೇ ಹೇಳ್ಬೋದು. ಎಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ದೊಡ್ಡಮ್ಮ ಆಗಿರ್ಬೋದು, ಎಲ್ಲರೂ ಇಷ್ಟು ಜನ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಅಂದರೆ, ನಾವು ಈ ಮನೆ ಕಟ್ಟೋದಕ್ಕೆ ಈ 4 ಜನ ಅಂತ ಹೇಳಿದ್ನಲ್ಲ, ಅಮ್ಮ, ಅಣ್ಣ, ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಯಜಮಾನ್ರು, ನಾನು, ಇಷ್ಟು ಜನ ಈ ಮನೆ ಕಟ್ಟೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಸಫರ್ ಮಾಡಿದ್ದೀವಿ ಅಂತ ಅಂದರೆ. ಮತ್ತು ನಾನು, ನಮ್ಮ ಯಜಮಾನ್ರು ನಮ್ಮ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಈ ಮನೆಗೋಸ್ಕರ ಎಷ್ಟು ತ್ಯಾಗ ಮಾಡಿ ಮನೆ ಕಟ್ಟಿದ್ದೀವಿ ಅಂತ ನಮಗೆ ಮಾತ್ರನೇ ಗೊತ್ತು. ಸೊ ಖುಷಿಯಾಗಾಯಿತು. ನೆಗೆಟಿವ್ ಆಗಿ ಏನಾದರೂ ಆಗಿರ್ಬೋದು, ಅದು ಅವಶ್ಯಕತೆ ಇಲ್ಲ. ಬಟ್ ನಮಗೇನು ಬೇಕು, ನಮಗೆ ಬೇಕಾಗಿರೋದು ಪಾಸಿಟಿವಿಟಿ. ಸೊ ಅದನ್ನು ಅಷ್ಟೇ ಇಟ್ಕೊಂಡು ನೆಗೆಟಿವ್ ಇರೋದನ್ನೆಲ್ಲ ಬಿಟ್ಟಾಕ್ಬಿಡ್ಬೇಕು ಅಂತಲೇ ಅಂದ್ಕೊಂಡಿದ್ವಿ. ಸೊ ಖುಷಿಯಾಗಿ ಹಾಲೆಲ್ಲ ಉಗ್ಸಿದ್ದಾಯಿತು. ಒಂದು ಕಡೆ ಐನೋರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನೇನು ಬೇಕು ಅವರು ರೆಡಿ ಮಾಡ್ಕೋತಾಯಿದ್ರು. ಮತ್ತು ಇನ್ನೊಬ್ಬರು ಐನೋರು ಈ ಥರ ಹಾಲು ಉಗ್ಸೋದಕ್ಕೆ ಅಂತ ರೆಡಿ ಮಾಡ್ಕೋತಾಯಿದ್ರು. ಹಾಗೆ ನಾವೇನು ಹೊಸ ಮನೆ ಗೃಹ ಪ್ರವೇಶ ಏನು ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲಿಲ್ಲ. ತುಂಬ ನಮ್ಮ ಮನೆ ಕಡೆ, ನಮ್ಮ ಯಜಮಾನ್ರ ಕಡೆ ಹತ್ತಿರದ ರಿಲೇಟಿವ್ಸ್ ಯಾರ್ಯಾರಿದ್ದಾರೆ ಜಸ್ಟ್ ಅವ್ರನ್ನ ಮಾತ್ರ ಕರೆದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾಯಿತು. ಮತ್ತು ಊರವರು, ನಮ್ಮೂರವ್ರು ಯಾರ್ಯಾರಿದ್ದಾರೆ ಅವ್ರನ್ನಷ್ಟೇ ಕರೆದು, ನಮ್ಮ ಯಜಮಾನ್ರ ಮನೆ ಕಡೆ ರಿಲೇಟಿವ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಮಾತ್ರ ಕರೆದು ನಾವು ಹೊಸ ಮನೆ ಗೃಹ ಪ್ರವೇಶನ ಮಾಡಿದ್ದಾಯಿತು. ಸಿಂಪಲಾಗೇ ಮಾಡ್ಕೊಂಡ್ವಿ, ಜೋರಾಗಿ ಮಾಡಲಿಲ್ಲ ನಾವು. ಇವಾಗ ಹಾಲೆಲ್ಲ ಉಗ್ಸಿದ್ದಾಯಿತು. ಹಾಲೆಲ್ಲ ಉಗ್ಸಾದ್ಮೇಲೆ ಪೂಜೆಗೆ ಅಂತ ಕೂತಿದ್ದೀವಿ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಅವರು ಮತ್ತೆ ಇನ್ನೊಂದು ಸಲ ಹೋಮಕ್ಕೆ ಅದೇನೇನೋ ಹಾಕಿಸ್ತಾಯಿದ್ರು. ಅದಾದಮೇಲೆ ಅವ್ರು ಕೇಳಿದ್ರು, ಒಂದು 11 ಗಂಟೆ ಅಥವಾ 11:15 ಆಗುತ್ತೆ, ಅಲ್ಲಿವರೆಗೂ ನೀವು ಕೂರ್ತೀವಿ ಅಂತ ಅಂದರೆ ನೀಟಾಗಿ ಎಲ್ಲ ಮಂತ್ರಗಳನ್ನು ಹೇಳಿ ಪೂಜೆ ಮುಗಿಸ್ತೀವಿ. ಯಾಕಂದರೆ ಕೆಲವೊಬ್ಬರು ಅರ್ಜೆಂಟಲ್ಲಿ ಇರ್ತಾರೆ, ಮತ್ತು ಇನ್ನು ಕೆಲವೊಬ್ಬರಿಗೆ ಕೂರೋಕ್ಕಾಗಲ್ಲ ಅಷ್ಟೊತ್ತು. ಆ ಥರದವರು ಇರ್ತಾರೆ, ಮಂಡಿ ನೋವು ಅಥವಾ ಏನೋ ಒಂದು ಪ್ರಾಬ್ಲಮಿಂದ ಕೂರೋಕ್ಕಾಗಲ್ಲ, ಅಥವಾ ಊಟಕ್ಕೆ ಎಲ್ಲ ಅವರೇ ನೋಡ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವ್ರು ಕೇಳಿದ್ರು, ನೀವೇನಾದರೂ ಕೂರ್ತೀವಿ ಅನ್ನೋದಿದ್ರೆ ನಾವು ಫುಲ್ ಎಲ್ಲ ಮಂತ್ರಗಳನ್ನು ಹೇಳಿ ಮಾಡ್ತೀವಿ. ಇಲ್ಲಿ ಆ ಥರ ಮಾಡಿದ್ರೆ, ಎಲ್ಲ ಮಂತ್ರಗಳನ್ನು ಹೇಳಿ ಮಾಡಿದ್ರೆ ಇದ್ರದ್ದು ಸಂಪೂರ್ಣ ಫಲ ಏನಿದೆ ಅದು ಪೂರ್ತಿಯಾಗಿ ನಿಮಗೆ ಸಿಗುತ್ತೆ. ಅಥವಾ ನೀವು ಇಲ್ಲ ನಮಗೆ ಸ್ವಲ್ಪ ಕೆಲಸ ಇದೆ, ನಾವು ಅರ್ಜೆಂಟ್ ಎದ್ದೋಗಬೇಕು ಅಂದರೂ ಅದೂ ಸಹ ಬೇಗನೆ ಪೂಜೆ ಮುಗಿಸ್ಕೊಡ್ತೀವಿ. ಆವಾಗ ಅರ್ಧ ಫಲ ನಿಮಗೆ ಸಿಗುತ್ತೆ, ಅರ್ಧ ಫಲ ನನಗೆ ಸಿಗುತ್ತೆ. ಈ ಥರ ಆಗುತ್ತೆ. ಏನು ಮಾಡೋಣ ಅಂತ ಅಂದರು. ನಾವು ತುಂಬಾ ಕಷ್ಟಪಟ್ಟಿದ್ದೀವಪ್ಪ ಇದೆಲ್ಲ ಮಾಡಬೇಕು ಅಂತ ಅಂದರೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಸೊ ಹಾಗಾಗಿ ಇಲ್ಲ, ನಾವು ಎಷ್ಟೊತ್ತಾದರೂ ಪರವಾಗಿಲ್ಲ ಕೂರ್ತೀವಿ ಅಂತ ಹೇಳಿ ಪೂಜೆ ಕೂತ್ಕೊಂಡ್ವಿ. ಆಮೇಲೆ ಇವಾಗ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಮತ್ತು ಹೊರಗಡೆ ಕೆಲಸ ಏನೇನಿತ್ತು ಅಂದರೆ ಅಡುಗೆದಾಗಿರ್ಬೋದು, ಅದು ಇದು ಅದೆಲ್ಲ ಹುಡುಗರಿದ್ರಲ್ಲ ಅವ್ರು ನೋಡ್ಕೋತಾಯಿದ್ರು. ಮತ್ತು ಮನೆ ಒಳಗಡೆ ಕೆಲಸ ಏನೇ ಇದ್ದರು ಅದು ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಇವ್ರು 3 ಜನ ಇದ್ದರು. ಅವರೇ ಎಲ್ಲನೂ ನೋಡ್ಕೋತಾಯಿದ್ರು, ಮೇಂಟೈನ್ ಮಾಡ್ತಾಯಿದ್ರು ಮನೆ ಒಳಗಡೆ ಕೆಲಸ. ಯಾಕಂತಂದರೆ ಹೊರಗಡೆ ಕೆಲಸ ಮಾಡೋದಕ್ಕೆ ನಮ್ಮ ಯಜಮಾನ್ರು ಹೋಗಬೇಕು. ಸೊ ಅವ್ರು ಪೂಜೆಗೆ ಕೂತಿದ್ರಿಂದ ಹುಡುಗರಿದ್ರಲ್ಲ ಅವರೇ ಎಲ್ಲನೂ ನೋಡ್ಕೋತಾಯಿದ್ರು. ಅಡುಗೆದಾಗಿರ್ಬೋದು ಅಥವಾ ಬೇರೆ ಏನೇ ಕೆಲಸ ಆಗಿರ್ಬೋದು ಎಲ್ಲನೂ ಅವರೇ ನೋಡ್ಕೋತಾಯಿದ್ರು. ಮನೆ ಒಳಗಡೆ ನಾನು ನೋಡ್ಕೋಬೇಕು, ಹಂಗಾಗಿ ನಾನು ಪೂಜೆ ಕೂತಿದ್ದೆ. ಹಾಗಾಗಿ ಎಲ್ಲನೂ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಇವರೇ ನೋಡ್ಕೋತಾಯಿದ್ರು. ಹಾಗೆ ನಾನು ಬಂದು ಈ ಸೀರೆ ತೊಗೊಂಡಿದ್ದೀನಿ ನೋಡಿ, ಯೆಲ್ಲೋ ಕಲರ್ ಸೀರೆ. ಚೆನ್ನಾಗಿತ್ತು, ಇಷ್ಟ ಆಯಿತು. ಹೋದಾಗ ಅಲ್ಲಿ ತೊಗೊಂಡೆ. ಇಲ್ಲೇ ಹಾಸನಲ್ಲೇ ತೊಗೊಂಡಿದ್ದು. ಮಾರ್ಕೆಟ್ ಒಳಗಡೆ ಒಂದು ಅಂಗಡಿ ಇದೆ, ಅಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ನಿಮ್ಗೇನಾದರೂ ಸೀರೆ ತೊಗೋಬೇಕು ಅಥವಾ ನೋಡ್ತೀನಿ ಅಲ್ಲಿ ಅಂತ ಏನಾದರೂ ಇಂಟ್ರೆಸ್ಟ್ ಇರೋರಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ, ಎಲ್ಲಿ ಈ ಶಾಪ್ ಇರೋದು, ಏನು ಎತ್ತ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಬೇಡ. ತುಂಬ ಕಮ್ಮಿ ರೇಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸೀರೆಗಳು ಸಿಗುತ್ತೆ ಮಾರ್ಕೆಟಲ್ಲಿ. ಕಟ್ಟಿನ ಕೆರೆ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಸಿಗುತ್ತೆ. ಅದಾದಮೇಲೆ ನಮ್ಮ ಅಕ್ಕ ವೇರ್ ಮಾಡಿದ್ರಲ್ಲ ಅದು ಕೂಡ ಹೊಸ ಸ್ಯಾರಿನೇ. ನಾನು ಯೆಲ್ಲೋ ಕಲರ್ ಸ್ಯಾರಿ ತೊಗೊಂಡಿದ್ದೆ. ಮತ್ತು ಹಿಂದಿನ ದಿನ ವೀಡಿಯೋದಲ್ಲಿ ನೋಡಿದ್ರಿ ಅಲ್ವಾ, ಅದು ಒಂದು ಸಿಂಪಲ್ ಸ್ಯಾರಿ ತೊಗೊಂಡಿದ್ದೆ. ಯಾಕಂತಂದರೆ ಎಲ್ಲ ನನ್ನ ಹತ್ರ ಇರೋದೆಲ್ಲ ಜಾಸ್ತಿ ರೇಷ್ಮೆ ಸೀರೆಗಳೇ ಇರೋದು. ಸೊ ಹಾಗಾಗಿ ನಾನೇನು ನಂಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ನಂಗೆ ಸೀರೆನೇ ಉಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕ ಇದ್ದರೆ ಮಾತ್ರ ನಾನು ಸೀರೆ ಉಡೋದು. ಹಾಗಾಗಿ ತೊಗೊಂಡಿದ್ದು ಇದೊಂದೇ ಯೆಲ್ಲೋ ಕಲರ್ ಸ್ಯಾರಿ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಸಿಂಪಲ್ ಸೀರೆ ತೊಗೊಂಡೆ.
ನಮ್ಮ ಯಜಮಾನ್ರಿಗೆ ನಮ್ಮಣ್ಣ ಪಂಚೆ ಶರ್ಟು ಹಾಗೆ ಎಲ್ಲನೂ ತೊಗೊಬಂದಿದ್ರು, ಶಲ್ಯ ಎಲ್ಲ ತೊಗೊಂಬಂದಿದ್ರು. ಇವಾಗ ಎಲ್ಲ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಮನೆ ಸುತ್ತ ಬಲಿಯನ್ನ ಅಂತ ಹಾಕ್ತಾರೆ. ಅದನ್ನು ಐನವರೇ ಮಾಡಿದರು. ಅನ್ನ ಎಲ್ಲ ಅವರೇ ಮಾಡ್ಕೊಂಡಿದ್ರು. ಅನ್ನ ಹಾಗೆ ಸ್ವೀಟು ಸಹ ಮಾಡಿದರು. ಅದನ್ನು ಸಹ ಅವರೇ ಮಾಡಿದ್ರು. ಇವಾಗ ಮನೆ ಸುತ್ತ ಬಲಿಯನ್ನ ಹಾಕೊಬಂದು ಇವಾಗ ಮನೆ ಮುಂದೆ ಉಳಿದಿದ್ದೇನಿತ್ತು ಅದೆಲ್ಲನೂ ಬಲಿಯನ್ನ ಹಾಕಿ ಅದಾದಮೇಲೆ ಅದೇ ಮುಂಚೆ ಹೋಮಕ್ಕೆ ಕೂರಿಸಿದ್ರು. ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೂರಿಸಿರೋದು ನಮ್ಮನ್ನು. ಇವಾಗ ಸರಿ ಅಂತ ಯಜಮಾನರು ಅವ್ರು ಏನೇನು ಹೇಳ್ಕೊಡ್ತಿದ್ರು ವಿಧಿವಿಧಾನಗಳನ್ನ ಅವ್ರು ಫಾಲೋ ಮಾಡ್ತಾಯಿದ್ರು, ನಾನು ನೋಡ್ತಾಯಿದ್ದೆ. ಮತ್ತು ಸಮ್ಟೈಮ್ಸ್ ಆ್ಯಕ್ಚುಲಿ ಇದು ಮಾಡಬಾರ್ದು, ತಪ್ಪು. ಬಟ್ ನನಗೇನಂತ ಅಂದರೆ ಇದೆಲ್ಲ ಏನು ನೋಡಿರಲ್ಲಲ್ವ ನಾವು, ಅಭ್ಯಾಸ ಇರಲ್ಲ. ಸೊ ಹಾಗಾಗಿ ನನಗೆ ಇದನ್ನೆಲ್ಲ ನೋಡಿದ್ರೆ ಅಲ್ಲೇ ನೋಡಿ ವಿಡಿಯೋದಲ್ಲಿ ಎಷ್ಟು ನಗು ಬರ್ತಿತ್ತು ನನಗೆ ಅಂತ. ನಂಗೆ ಆ ಥರ ಎಲ್ಲ ನೋಡಿದ್ರೆ ನಗು ಬರ್ತಾಯಿತ್ತು. ಯಜಮಾನ್ರಿಗೂ ಅಷ್ಟೇ ವಿಡಿಯೋನ ತೋರಿಸ್ಕೊಂಡು ಅವ್ರಿಗೂ ಹೇಳಿದ್ದೀನಿ ಈ ಥರ ಎಲ್ಲ ಮಾಡೋದು ನಂಗೆ ನಗು ಬರ್ತಿತ್ತು ಅಂತ ಹೇಳ್ತಾಯಿದ್ದೆ. ನಂಗೆ ಈಗಲೂ ಈ ವಿಡಿಯೋ ನೋಡ್ತಿದ್ರೂ ನಗು ಬರುತ್ತೆ. ವಾಯ್ಸ್ ಓವರ್ ಕೊಡೋಕ್ಕೂ ಆಗೋಲ್ಲ. ಮೊನ್ನೆ ಅಷ್ಟೇ ಯಜಮಾನ್ರಿಗೆ ಈ ವಿಡಿಯೋನ ತೋರಿಸಿ ನಗಾಡ್ತಾ ಇದ್ದೆ ನಾನು. ನಂಗೆ ಯಾಕಂತಂದರೆ ಇದೆಲ್ಲ ನೋಡಿರಲ್ಲಲ್ವ, ಅಂದರೆ ಅವ್ರು ಐನವರೇನೋ ಮಾಡ್ತಾಯಿರ್ತಾರೆ, ಬಟ್ ನಮ್ಮಂಥವ್ರಿಗೆ ಇದೆಲ್ಲ ಫಸ್ಟ್ ಟೈಮ್ ಅಲ್ವ. ಸೊ ಹಾಗಾಗಿ ಏನೋ ಒಂಥರ ಫೀಲ್ ಆಗುತ್ತೆ. ಅದಾದಮೇಲೆ ಅವರು ನನಗೂ ಮಂತ್ರಗಳನ್ನ ಹೇಳ್ಕೊಡ್ತಿದ್ರು. ಮಂತ್ರಗಳು ಹೇಳುವಾಗ ನನಗೆ ತುಂಬ ನಗು ಬರ್ತಾಯಿತ್ತು. ಅದಾದಮೇಲೆ ದೇವರಿಗೆ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಇದರಲ್ಲಿ. ದೇವರಿಗೆ ಹೂವು ಎಸೆಯೋಕ್ಕೆ ಅಂತ ಹೇಳ್ತಾಯಿದ್ರು. ನಾವು ಮಂತ್ರಗಳನ್ನ ಹೇಳಿ ಒಂದೊಂದೇ ಮಂತ್ರಗಳನ್ನ ಹೇಳಿದಾಗ ನೀವು ಹೂವನ್ನ ಎಸೀರಿ ಅಂತ. ನಾನು ಇದೇ ಟೈಮಲ್ಲಿ ಹೂವು ಎಸಿತಾ ಇದ್ದೆ. ಹಿಂಗೆ ಎಸಿವಾಗ ಒಂದು ದಾಸವಾಳದ ಹೂವು ಸೀದಾ ಹೋಗಿ ಸತ್ಯನಾರಾಯಣ ಸ್ವಾಮಿ ಕಿವಿಗೆ ಮಡಿಸ್ದಂಗೆ ಹೋಗಿ ಕೂತ್ಕೋತು, ಆಯಿತಾ. ಅದನ್ನು ನಮ್ಮ ಯಜಮಾನ್ರು ನೋಡಿಬಿಟ್ರು. ನೋಡಿ ಮತ್ತು ನಾನು ಮಡಿಸಿ, ಅಂದರೆ ನಾನು ಹೆಂಗೋ ನಾನು ನಾರ್ಮಲಾಗಿ ಹೆಂಗೆ ಎಸಿತಾ ಇದ್ದೆ ದೇವ್ರ ಮೇಲೆ ಹಾಕ್ತಾಯಿದ್ದೆ ಹಾಗೆ ಹಾಕ್ತಾಯಿದ್ದೆ. ಅದು ಇದ್ದಕ್ಕಿದ್ದಂಗೆ ಹೋಗಿ ಸತ್ಯನಾರಾಯಣ ಸ್ವಾಮಿ ಕಿವಿಗೆ ಮುಡ್ಸಿದ್ದೀವೇನೋ ಅನ್ನೋ ಥರನೇ ಹೋಗಿ ಕೂತ್ಕೋತು. ಅಷ್ಟು ನೀಟಾಗಿ ಹೋಗಿ ಕೂತ್ಕೋತು, ಆಯಿತಾ. ಅದನ್ನು ನಮ್ಮ ಯಜಮಾನ್ರು ನೋಡಿದವರು. ಅವರು ಒಂದು ಇಡಬೇಕು ಅಂತ ಟ್ರೈ ಮಾಡಿದ್ರು. ಎಷ್ಟೇ ಟ್ರೈ ಮಾಡಿದ್ರು ಅದು ಲಾಸ್ಟಿಗೂ ಹೋಗಿ ಕೂರಲೇ ಇಲ್ಲ. ಆಮೇಲೆ ನಾನು ಹೇಳಿದೆ, ನೀವಂತೂ ಹಾಕ್ತೀರಾ ಇಲ್ವೋ ಗೊತ್ತಿಲ್ಲ, ಈಗ ನಾನು ಹಾಕಿರೋ ಹೂವಂತೂ ಗ್ಯಾರಂಟಿ ಬೀಳಿಸ್ತೀರಾ ಅಂತ ಹೇಳ್ತಾ ಇದ್ದೆ. ಆಮೇಲೆ ಲಾಸ್ಟಿಗೆ ಅವ್ರ ಹೂವನ್ನ ಕೂರ್ಸೋದು ಬಿಟ್ಟು ನಾನು ಕೂರಿಸಿರೋ ಹೂವನ್ನ ಬೀಳ್ಸೋಕ್ಕೆ ಅಂತ ಟ್ರೈ ಮಾಡ್ತಿದ್ರು. ಆಮೇಲೆ ಅದು ಆಗಲಿಲ್ಲ. ಆಮೇಲೆ ಹೇಳಿದೆ, ಹಂಗೆಲ್ಲ ಮಾಡಬಾರ್ದು, ಪೂಜೆ ಮಾಡುವಾಗ ಸುಮ್ಮನೆ ಪೂಜೆ ಮಾಡಿ ಅಂತ ಹೇಳಿದೆ. ಸರಿ ಅಂತ ಆಮೇಲೆ ಸುಮ್ಮನಾದರು. ಇವಾಗ ಏನೇನೋ ಮಂತ್ರಗಳು ಹೇಳ್ಕೊಡ್ತಿದ್ದಾರೆ ನೋಡಿ. ಅಲ್ಲಿ ಬೇರೆ ಹೋಮ ಮಾಡಿದ್ರಲ್ಲ, ಕಣ್ಣೇ ಬಿಡೋಕ್ಕಾಗ್ತಾಯಿರಲಿಲ್ಲ, ಕಣ್ಣೆಲ್ಲ ಉರಿ. ಮತ್ತು ನೈಟ್ ಬೇರೆ ನಿದ್ದೆ ಇರಲಿಲ್ವ ನಮಗೆ, ಫುಲ್ಲು ನಿದ್ದೆ ಬೇರೆ ಬರ್ತಾಯಿತ್ತು. ಆಮೇಲೆ ಅವ್ರು ಹೇಳ್ತಾಯಿದ್ರು ಲಾಸ್ಟಿಗಂತೂ ಫುಲ್ಲು ತೂಗ್ಡ್ಸಂಗೆ ಆಗ್ಬಿಡ್ತಿತ್ತು ನಮಗೆ. ಐನವರ ಮೇಲೆ ಅವರೇ ಎಬ್ಬರಿಸ್ತಾಯಿದ್ರು, ಮಲ್ಕೊಂಬೇಡಿ ಎದಳಿ, ಆಮೇಲೆ ಮಾಡಿರೋ ಪೂಜೆನೂ ಫಲಿಸಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಐನವರೇ ಎಬ್ಬರಿಸ್ತಿದ್ರು. ಸರಿ ಅಂತ ಆಮೇಲೆ ನೀವು ಇಷ್ಟು ಹೊತ್ತು ಮಾಡಿರೋದು ವೇಸ್ಟ್ ಆಗುತ್ತೆ ಪೂಜೆ, ಹಂಗೆ ಮಾಡಬೇಡಿ ಎದಳಿ ಅಂತ ಎಬ್ಬರಿಸ್ತಾಯಿದ್ರು. ಹಿಂಗೆ ಅಂದಿದ್ರೆ ಬೇಗನೆ ಮುಗಿಸ್ತಿದ್ವಲ್ಲ ಅಂತ. ಬಟ್ ಆದರೂ ನಾವೇನು ನಿದ್ದೆ ಮಾಡಲಿಲ್ಲ. ಬಟ್ ತೂಡಿಕೆ ಬರ್ತಾಯಿತ್ತು. ಯಾಕಂತಂದರೆ ನಾವು ನೈಟು ಸರಿಯಾಗಿ ನಿದ್ದೆ ಮಾಡಿರಲಿಲ್ವಾ, ಹಾಗಾಗಿ ನಾವು ಮಲ್ಕೊಳ್ಳೋ ಅಷ್ಟರಲ್ಲೇ 12 ಗಂಟೆ ಆಗಿತ್ತು, ಎದ್ದಿದ್ದು 3 ಗಂಟೆ. ಹಾಗಾಗಿ ಹಿಂಗಾಯಿತು ಫ್ರೆಂಡ್ಸ್. ಹಾಗೆ ಇದು ಒಂದು ನಮ್ಮ ಮನೆ ಹೊಸ ಮನೆ ಗೃಹ ಪ್ರವೇಶದಲ್ಲಿ ಹಾಲು ಉಗ್ಸಿದ್ವಲ್ಲ, ಸೊ ಆ ವಿಡಿಯೋ. ಸೊ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಈಗ ಮುಂಚೆ, ಹಾಗಾಗಿ ಈ ಕ್ಲಿಪ್ಪಿಂಗ್ಸು ನನಗೆ ಇವಾಗ ಸಿಕ್ತು. ಸೊ ಹಾಗಾಗಿ ಈ ವಿಡಿಯೋನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಹಾಲು ಎಷ್ಟು ಚೆನ್ನಾಗಿ ಉಗ್ತಾಯಿದೆ. ಆ್ಯಕ್ಚುಲಿ ಹಾಲು ನಿಧಾನಕ್ಕೆ ಉಗ್ತಾಯಿದೆ, ಬಟ್ ಚೆನ್ನಾಗಿ ಉಗ್ತು, ಅದೇ ಖುಷಿ. ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಅನ್ಕೋತೀನಿ. ನೀವು ಕೂಡ ಬ್ಲೆಸ್ಸಿಂಗ್ ಮಾಡಿ. ಸೊ ಇವಾಗ ಹಾಲೆಲ್ಲ ಉಗ್ಸಿದ್ದಾಯ್ತಲ್ವ. ಇವಾಗ ಐನೋರು ಅದು ಬಟ್ಟೆ ಒಳಗಡೆ ಏನೇನೋ ಐಟಮ್ಗಳನ್ನ ಹಾಕ್ಸಿದ್ರು. ಸೊ ಅದನ್ನು ದೇವ್ರ ಹತ್ರ ನಿಮ್ಮ ಇಷ್ಟಗಳನ್ನೆಲ್ಲ ಬೇಡ್ಕೊಂಡು ಅದನ್ನು ಹೋಮದೊಳಗಡೆ ಹಾಕಿ ಅಂತ ಹೇಳಿದ್ರು. ಸರಿ ಅಂತ ಹೋಮದೊಳಗಡೆ ಹಾಕ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ ಮಾಡ್ಕೋ. ಗೋತ್ರಾಯ ಸಂಪದಾ ಸಿದ್ಧ್ಯರ್ಥ ಸಂವಿದೇವತಾ ಉದ್ದೇಶ್ಯ ಕುಂಕುಮ ಚೂರ್ಣ ಸಮರ್ಪಯಾಮಿ, ಪರಿಮಳ ಪುಷ್ಪಂ ಸಮರ್ಪಯಾಮಿ, ಧೂಪಂ ದರ್ಶಯಾಮಿ. ಗಂಧದ ಕಡೆ ಹೆಚ್ಚುಗಡೆ ಕಿಟಕಿ ನಂಗೆ ಕರ್ಪೂರ ಗಂಧ ಕಡೆ ಅಡಿ ಊದ್ಗಡ್ಡೆ ಕರ್ಪೂರ ಎರಡು ಕೊಡೆ.
ಯಾರ್ದು ಯಾರ್ದು ಬೇಗ ತರ ಕೇಳಲ್ಲ ಕಾಯಿ ಸುಳ್ದಾತು ನಿಂಬೆಹಣ್ಣು ಇದಕ್ಕೆ ಹಾಕ್ಸ್ಕಬ ಹಾಗೆ ಫ್ರೆಂಡ್ಸ್, ಇವಾಗ ಮನೆ ಸುತ್ತ ಕೈದು ಹಚ್ಚಿ ಹೊಡಿತಾರಲ್ವ, ಸೊ ಅದನ್ನು ಹೊಡಿತಾ ಇದ್ದಾರೆ ಇವರು. ಹಾಗೆ ವಿಡಿಯೋ ತುಂಬ ಸಲ ಶೇಕ್ ಆಗಿದೆ, ಅಂದರೆ ನಾನು ವಿಡಿಯೋ ಮಾಡಿರೋದಲ್ಲ, ಸೊ ಬೇರೆಯವ್ರ ವಿಡಿಯೋ ಮಾಡಿರೋದಲ್ವ, ಹಾಗಾಗಿ ಅವರಿಗೆ ಕ್ಯಾಮ್ರಾ ಆ್ಯಂಗಲ್ ಏನೋ ಗೊತ್ತಿಲ್ಲ. ಸೊ ಅವ್ರಿಗೆ ಹೆಂಗೆ ಬೇಕೋ ಆ ಥರ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದನ್ನು ವಾಟ್ಸಪ್ಪಲ್ಲಿ ನನ್ನ ಜೊತೆ ಶೇರ್ ಮಾಡಿದರು. ಅಂದರೆ ನಂದು ವಾಟ್ಸಪ್ ವೀಡಿಯೋದಲ್ಲಿ ಈ ವಿಡಿಯೋಸ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನಗೆ ಆಸೆ ಇತ್ತು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕಿತ್ತು ಅಂತ. ಹಾಗಾಗಿ ಸೊ ನೆಕ್ಸ್ಟು ರಾ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ಯಾಕೋ उत्तर देवताभ्यो नमः समेते कुबेर देवताभ्यो नमः ध्यायामि ध्यानं समर्पयामि आवाहयामि आसनं समर्पयामि परिमल पुष्पं समर्पयामि धूपं दर्शयामि हरिद्राचूर्णं समर्पयामि अक्षतां समर्पयामि ಕರೆಂಟ್ ಕೊಡ್ತಿದ್ನ ಯಾಕ್ರಿ ಬೈರೋದು ಬಿಡ್ತಮ್ಮ ಕಂಗ್ರಾಚುಲೇಷನ್ ಬ್ರದರ್. ನಾನು ಹೋಗೇ ಇಲ್ಲ ಫಸ್ಟ್ ಆಫ್ ಆಲ್. ಇವತ್ತಿರುವಾಗ ಆಡ್ತಿಲ್ಲ ಇವ. ಅಲ್ಲಿ 8 1 9 ಎಲ್ಲಿದೆ ನೋಡ್ಕೊಳ್ಳಿ. 9 ಎಲ್ಲಿದೆ ನೋಡ್ಕೊಳ್ಳ. देवताभ्यो नमः ध्यायामि ध्यानं समर्पयामि आवाहयामि आसनं समर्पयामि अस्ति ओग्यं समर्पयामि पाद्ये पाद्यं समर्पयामि गन्धद्वारगन्धान् समर्पयामि हरिद्राचूर्णं समर्पयामि अक्षतां समर्पयामि परिमलपुष्पं समर्पयामि सह धूपमः ग्रापयामि. ಇಡೀ ಪ್ರತಿ ಕೆಳಗೆ ಹೆಂಗೆ ಹಂಚಾರ ನಿಮ್ಮದು ನಿಮಗೆ ಸಿಗಬೇಕು. ಓಂ ವಾಯುವ್ಯ ದೇವತಾಭ್ಯೋ ನಮಃ ಬಲಿಪುಂಜಯಾಮಿ. ಕೈಯೆಲ್ಲ ನಡುತ್ತಾ ಬೇಕು.